ಅರೆ ನಿಮ್ಮ ರೊಕ್ಕ ಎಲ್ಲ ನಿಮಗೆ ವಾಪಸ್ ಕೊಡ್ತೀನಿ. ನನಗೆ ಸ್ವಲ್ಪ ಟೈಮ್ ಕೊಡಿ, ನಿಮ್ಮ ಸಾಲ ಎಲ್ಲ ತೀರಿಸ್ತೇನೆ ನಾನು. ಇಷ್ಟು ರಾತ್ರಿನಲ್ಲಿ ಕೊಡಂದ್ರೆ ಎಲ್ಲಿಂದ ಕೊಡ್ಲಿ ನಾನು? ನಿಮ್ಗೆ ಇನ್ನೂ ನಿದ್ದೆ ಬರ್ಲಿಲ್ವಾ? ಅದೇ ನಿನಗೆ ಹೇಳಿದ್ದೆ ಅಲ್ವಾ, ಬಿಸ್ನೆಸ್ ಲಾಸ್ ಆಯ್ತು ಅಂತ. ದುಡ್ಡು ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಈಗ ಮಲ್ಕೊಂಡು ನಾಳೆ ಬೆಳಗ್ಗೆ ನೋಡೋಣ. ಓಕೆ ಬಲ್ಲು, ನಾನು ಬರ್ತೀನಿ. ರೀ ನೀವು ವಾಲೆಟ್. ಬಾಯ್. ಹಾಯ್ ಸರ್, ನಿಮ್ಮಿಂದ ಒಂದು ಹೆಲ್ಪ್ ಬೇಕಾಗಿತ್ತು. ಆ್ಯಕ್ಚುಲಿ ನಾನು ನನ್ನ ಜಾಬ್ನ ಮುಂದೆ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲ ಸರ್, ಹಾಗೇನಿಲ್ಲ. ಇಡೀ ದಿನ ಮನೇಲಿ ಕೂತ್ ಬೋರ್ ಆಗ್ತಿದೆ, ಅದಕ್ಕಾಗಿ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಹಾಂ, ಓಕೆ ಸರ್, ಥ್ಯಾಂಕ್ ಯು. ಹಾಂ ಅಕ್ಕ, ಈ ಮಂತ್ ನಿಮ್ಮ ಸ್ಯಾಲ್ರಿ ತಗೊಳ್ಳಿ. ಮುಂದೆ 2-3 ಮಂತ್ಸ್ ಬರಕ್ಕೆ ಹೋಗಬೇಡಿ, ಯಾಕಂದರೆ ನಾನೇ ಅಡುಗೆ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಓಕೆ, ತಗೊಳ್ಳಿ. ಹಲೋ ಸರ್, ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಕಾರ್ EMI ನನ್ನ ಕಾರ್ಡ್ಗೆ ಶಿಫ್ಟ್ ಮಾಡಬೇಕಿತ್ತು. ಹಾಂ, ಓಕೆ, ಥ್ಯಾಂಕ್ ಯು. ಹಲೋ ನಮಿತಾ. ಇಲ್ಲ ಕಣೆ, ದುಡ್ಡಿಗಾಗಿ ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಿಲ್ಲ. ನನ್ನ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಬೇಕಿತ್ತು, ಅದಕ್ಕಾಗಿ. ಹಾಂ, ಬಾಯ್. ರೀ, ಈಗ ನನ್ನ ಸ್ವಲ್ಪ ಗೋಲ್ಡ್ ಇದೆ, ಇದನ್ನ ನೀವು ಅಡ ಇಟ್ಟು ಲೋನ್ ಕ್ಲಿಯರ್ ಮಾಡ್ಕೊಂಡು ಪ್ಲೀಸ್. ಅರೆ ಬೇಡ ಕಣೋ, ಅದನ್ನ ನಿಮ್ಮ ತವ್ರ ಮನೆಯವ್ರು ನಿನಗಾಗಿ ಕೊಟ್ಟಿದ್ದಾರೆ, ಅದನ್ನೆಲ್ಲ ಇಡೋದು ಬೇಡ. ಲೋನ್ ಇಟ್ಕೊಂಡಿರೋದಕ್ಕಿಂತನೂ ನಾವು ಇನ್ನೊಂದ್ಸಲ ಜೀರೋದಿಂದ ಸ್ಟಾರ್ಟ್ ಮಾಡೋದೇ ಒಳ್ಳೆಯದು. ನೀವು ಇಷ್ಟು ದಿನ ನಿಮ್ಮ ಜವಾಬ್ದಾರಿನ ನಿಭಾಯಿಸಿದ್ದೀರಿ, ಈಗ ನನಗೆ ನನ್ನ ಜವಾಬ್ದಾರಿನ ನಿಭಾಯಿಸಕ್ಕೆ ಬಿಡಿ.